ಈಗ ಟೈಮ್ ಬಂದು ಮಧ್ಯಾಹ್ನ 2:50 ಆಗ್ತಾ ಬರ್ತಿದೆ. ಇಲ್ಲಿ ನೋಡಿ ಕುತುಬ್ ಮಿನಾರ್ ಮೈನ್ ಗೇಟ್ ಹತ್ರ ಇರೋ ಕ್ರೌಡು ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಮೈನ್ ಗೇಟಲ್ಲಿ ಸಪ್ರೇಟ್ ಎಂಟ್ರಿ, ಫಾರಿನ್ ಟೂರಿಸ್ಟ್, ಇಂಡಿಯನ್ ಲೇಡೀಸ್, ಇಂಡಿಯನ್ ಜೆಂಟ್ಸ್, ಚಿಲ್ಡ್ರನ್ಸ್, ಎಮರ್ಜೆನ್ಸಿ ಗೇಟ್. ನಮಗೆ ಎಂಟ್ರೆನ್ಸ್ ಮೈನ್ ಗೇಟ್ ನೋಡಿ ಈ ಥರ ಕಾಣುತ್ತೆ. ಇಲ್ಲಂತೂ ತುಂಬ ಜನನೇ ಇದ್ದಾರೆ. ಒಂದ್ಸತಿ ಜನ ತೋರಿಸಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಅಲ್ಲಿ ನೋಡಿದ್ರೆ ಅಲ್ಲಿ ಮೇಯ್ನು ಅಲ್ಲಿ ಮಾತ್ರ ಬ್ಯಾಗ್ ಇದ್ದರೆ ಬ್ಯಾಗ್ ಸ್ಕ್ಯಾನ್ ಮಾಡಿ ಕಳಿಸ್ತಾರೆ. ಸೊ ಇಲ್ಲಿ ನೋಡಿ ಒಂದ್ಸತಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನನಗೆ ಇವತ್ತು. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡ್ರೆ ನೋಡಿದ್ರಲ್ಲ ಫಟಾಫಟ್ ಒಳಗಡೆ ಬಂದ್ಬಿಟ್ರೆ. ಅದೇ ನೀವು ಆಫ್ಲೈನಲ್ಲೇನಾದರೂ ಇಲ್ಲಿ ಬಂದು ನೀವು ತೊಗೊತೀನಿ ಅಂತ ಹೇಳಿದ್ರೆ ನೀವು ಬುಕ್ ಆಗಿ ಹೋಗ್ತೀರಾ. ಬೇಕಿದ್ರೆ ಆ ಬಾರ್ ಕೋಡ್ ಇದೆಲ್ಲ, ಆ ಬಾರ್ ಕೋಡ್ ಎತ್ಕೊಂಡ್ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಇಟ್ಟಿರ್ತೀನಿ, ಅದನ್ನ ಸ್ನ್ಯಾಪ್ಶಾಟ್ ತೊಗೊಂಡ್ಬಿಟ್ಟು ಬೇಕಾದ್ರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು. ಅಲ್ಲೇನು ಕೇಳಲ್ಲ, ಪ್ಯಾನ್ ಕಾರ್ಡು ಇಲ್ಲ DL ಏನಾದರೂ ಕೇಳುತ್ತೆ. ಕೇಳಿಬಿಟ್ಟು ಎಷ್ಟು ಜನ ಅಂತ ಕೇಳುತ್ತೆ. ಕೊಟ್ಟರೆ ಸಾಕು. ಪರ್ ಪರ್ಸನ್ ಬಂದ್ಬಿಟ್ಟು 35 ರೂಪೀಸ್ ಅಂದರೆ 35 ರೂಪಾಯಿ ಬೀಳುತ್ತೆ. ನಾವು ಹಿಂಗಿಂದ ಬಂದಿದ್ದು, ಅಲ್ಲಿದೆಲ್ಲ ಹಂಗಿಂದ ಹೋಗಿ ಹಿಂಗಿಂದ ಹಿಂಗೆ ಬಂದಿದೆ. ಅಲ್ಲಿ ಬಂದಿದ ತಕ್ಷಣ ಫ್ಲೈಟ್ ಕೂಡ ಜರ್ನಿ ಮಾಡುತ್ತೆ. ಇಲ್ಲೊಂದು ಬಾವಿ ಥರ ಇದೆ, ಎಲ್ಲರೂ ಇದ್ರ ಮೇಲೆ ಹತ್ಬಿಟ್ಟು ಬಗ್ಗಿ ನೋಡ್ತಿದ್ದಾರೆ. ಅಲ್ಲಿ ಏನಿದೆ ಅಂತ ನಾನು ನೋಡಿ ನಿಮಗೂ ತೋರಿಸ್ತೀನಿ ಬನ್ನಿ. ಇದೊಂದು ಮೆಟ್ಲು ನೋಡಿ ಎಷ್ಟು ದೊಡ್ಡದಾಗಿದೆಯೋ. ಆ ಗ್ರೌಂಡ್ ಲೆವೆಲಿಂದ ಸ್ವಲ್ಪ ಹೈಟ್ ಕಟ್ಟಿದಾರಲ್ಲ, ಸೊ ಅದು ಹಂಗೆ ಕಾಣ್ತಿದೆ. ಸೊ ಇಲ್ಲಿ ಫೋಟೋಶೂಟ್ ನಡೀತಿದೆ. ಇಲ್ಲಿ ನೋಡಿ ವಿಷ್ಣು ಪ್ಲಸ್ ಸುಕೃತ್ ಇಬ್ಬರು ಸರಿ ಅವ್ರವ್ರ ಕ್ರಿಯೇಟಿವಿಟಿ ತೋರಿಸ್ಕೊಂಡು ನೋಡಿ ಆ ಥರ ಡಿಫ್ರೆಂಟ್ ಆ್ಯಂಗಲಲ್ಲಿ ಕುತುಬ್ ಮಿನಾರ್ ಜೊತೆ ಫೋಟೋ ತಗೊತಿದ್ದಾರೆ. ಸೊ ಅದ್ರ ಮೇಲೆ ಫೋಟೋಶೂಟ್ ಮಾಡ್ತಿದ್ವಾ. ಸೊ ಅಲ್ಲಿ ಕುತುಬ್ ಮಿನಾರ್ ಇದೆಲ್ಲ, ಅಲ್ಲಿ ಈಗ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಅಲ್ಲಿ ನಾವು ಹೋಗಿದ್ದೆ ಬಾವಿ ನೋಡೋಣ ಅಂತೇಳಿ, ಬಟ್ ನಾವಲ್ಲಿ ಫೋಟೋ ಶೂಟ್ ಮಾಡ್ತಿದ್ರೆ ನಮ್ಮನ್ನು ನೋಡಿ ಅಲ್ಲಿ ನೋಡಿ ಎಷ್ಟೊಂದು ಜನ. ಸೊ ಅಲ್ಲಿಂದ ಸ್ಟ್ರೈಟ್ ಬಂದಲ್ಲ, ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಮಾಡಿ. ಸೊ ಅಲ್ಲಿಂದ ಇಲ್ಲಿ ನೋಡಿ ಸ್ಟ್ರೈಟ್ ಬಂದರೆ ಇಲ್ಲೊಂದು ಸಮಾಧಿ ಇದೆ. ಈ ಸಮಾಧಿ ಬಂದು ಇಲ್ತುತ್ಮಿಶ್ ಸಮಾಧಿ. ಇದರ ಒಳಗಡೆ ಫೈನ್ ಆರ್ಕಿಟೆಕ್ಚರಿಂದ ನಿರ್ಮಾಣ ಆಗಿದೆ. ಸೊ ಅದಕ್ಕೆ ಈ ಗೋಡೆಗಳೆಲ್ಲ ಈಗಲೂ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿದೆ ಒಳಗಡೆ ಅಂತೂ. ಸೊ ಇದೆಲ್ಲ ಒಬ್ಬೊಬ್ಬರೇ ಗೋಡೆಯನ್ನ ಝೂಮ್ ಮಾಡಿ ಫೋಟೋ ತೆಗಿತಿದ್ದಾರೆ. ಈ ಪ್ಲೇಸ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಯಾರೇ ಆಗಲಿ ಬಂದು ನೋಡಿದ ತಕ್ಷಣ ಅರೆ ಇಲ್ಲೊಂದು ಫೋಟೋ ತಗೊಳ್ಳೇಬೇಕು ಅನ್ನೋ ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಕ್ರಿಯೇಟಿವಿಟಿ ಅವ್ರದ್ದು ಫೋಟೋ ಶೂಟ್ ನಡೀತಾ ಇದೆ. ಅಲ್ಲಿ ನೋಡಿ ಕುತುಬ್ ಮಿನಾರ್ ಇದೆಲ್ಲ ಕಂಪ್ಲೀಟು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಂತೂ ತುಂಬಾ ಎಂಜಾಯ್ ಮಾಡ್ಬೋದು. ಫೋಟೋಶೂಟ್ ಅಂತೂ ತುಂಬಾ ಇರ್ತದೆ. ಡಿಸೆಂಬರ್ 4, 1981 ಇದರೊಳಗಡೆ ಹೋಗೋದು ಪ್ಲ್ಯಾನ್ ಮಾಡಿದ್ದಾರೆ. ಸೊ ಫೈನಲ್ ಕುತುಬ್ ಮಿನಾರ್ ಹತ್ರ ಬಂದಿದ್ದೀವಿ. ಸೆಲ್ಫಿ ಸೆಕ್ಷನ್ಸ್ ತುಂಬ ನಡೀತಿರುತ್ತೆ, ಬಟ್ ನೋಡೋದಂತೂ ತುಂಬಾ ಇರುತ್ತೆ. ಈ ಥರ ಇದೆಲ್ಲ ಈ ಥರ ಪಿಲ್ಲರ್ಸ್ಗೆ ಪ್ಲಸ್ ಅಲ್ಲಿ ನೋಡಿ ಪ್ರತಿಯೊಂದೊಂದರಲ್ಲಿ ಒಂದು ಸಿಂಬಾಲಿಕ್ ಥರ ಇದೆ, ತುಂಬ ಚೆನ್ನಾಗಿದೆ. ಸೊ ಇದು ನಾನು ಎಷ್ಟು ಹೇಳೋದಕ್ಕಿಂತ ನೀವು ಇಲ್ಲಿಗೆ ಬಂದು ಎಕ್ಸ್ಪ್ಲೋರ್ ಮಾಡೋದನ್ನೇ ಈ ಒಂಥರ ಫೀಲ್ ಇದೆಲ್ಲ ಎಷ್ಟೊತ್ತಿದ್ರೂ ಟೈಮ್ ಸಾಕೋಗೋದೇ ಇಲ್ಲ. 1970 ಖಗೋಳಶಾಸ್ತ್ರಜ್ಞರು ಕೇದಾರ್ನಾಥ್ ಪ್ರಭಾಕರ್ ಅನ್ನೋರು ಇದ್ರ ಮೇಲೆ ರಿಸರ್ಚ್ ಮಾಡಿದಾಗ ಪ್ರತಿ ವರ್ಷ ಜೂನ್ 21 ಮಧ್ಯಾಹ್ನ ಇದ್ರ ನೆರಳು ಕೆಳಗಡೆ ಎಲ್ಲೂ ಕಾಣೋದಿಲ್ಲ. ಯಾಕಂತ ಹೇಳಿದ್ರೆ ಕುತುಬ್ ಮಿನಾರ್ 5%
ಸೌತ್ ಕಡೆ ಅಂದರೆ ದಕ್ಷಿಣದ ಕಡೆ ಬೆಂಡ್ ಆಗೋ ಥರ ಕಟ್ಟಿರ್ತಾರೆ. ಅದಕ್ಕೆ ಡಿಸೆಂಬರ್ 23ರಂದು ನಾವು ಫುಲ್ ಶಾಡೋ ನೋಡ್ಬೋದು ನೆಲದ ಮೇಲೆ. ಇದಕ್ಕಿಂತ ಒಳಗಡೆ ಹೋಗಲ್ಲ. ಇಲ್ಲೊಂದು ಕಂಬಿ ಹಾಕಿದಾರಲ್ಲ, ಈ ಕಂಬಿನ ಆರಿ ಹೋಗಂಗಿದ್ರೆ ಹೋಗ್ಬಿಟ್ಟು ಅದನ್ನು ಟಚ್ ಮಾಡ್ಬೋದು. ಒಳಗಡೆ ಹೋಗೋದು ಏನಕ್ಕೆ ಬ್ಯಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರೊಳಗಡೆ ಬಂದು 379 ಅಂದರೆ 379 ಸ್ಟೆಪ್ಸ್ ಇರ್ತದೆ. ಇದು ನೋಡೋಣ ಅಂತೇಳಿ ಸ್ಕೂಲ್ ಹುಡುಗರು ಬಂದು ಇದರೊಳಗಡೆ ಹತ್ತಿ ಬೇಕಾದಾಗ ಇದಕ್ಕಿದ್ದಾಗೆ ಎಲೆಕ್ಟ್ರಿಕಲ್ ಪವರ್ ಕಟ್ ಆಗುತ್ತೆ. ಸೊ ಆ ಕತ್ಲನ್ನು ನೋಡಿ ಭಯಪಟ್ಟು ಅಲ್ಲಿಂದ ಸ್ಪೀಡಾಗಿ ಕೆಳಗಡೆ ಇಳಿಬೇಕಾದಾಗ 45 ಜನ ವಿದ್ಯಾರ್ಥಿಗಳು, ಅದು ಚಿಕ್ಕ ಹುಡುಗರು, ನಿಧನರಾಗ್ತಾರೆ. ಸೊ ಅದಕ್ಕೆ ಗೌರ್ಮೆಂಟ್ 1981 ಡಿಸೆಂಬರ್ 4ರಂದು ಒಳಗಡೆ ಪ್ರವೇಶ ನಿಷೇಧ ಮಾಡುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ ಕ್ರಿಯೇಟಿವಿಟಿ ತೋರಿಸಿದ್ರೆ ಅವ್ರು ನೋಡ್ಬಿಟ್ಟು ನಮ್ಮೂರು ಕೂಡ ಸ್ವಲ್ಪ ಕ್ರಿಯೇಟಿವಿಟಿ ತೋರಿಸ್ತಿದ್ದಾರೆ ಫೋಟೋ ತೆಗೆಯೋದ್ರಲ್ಲಿ. ರೇರ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ ಈ ವ್ಯೂ ಹೆಂಗಿದೆ ಅಂತ. ಸೊ ಕುತುಬ್ ಮಿನಾರ್ ಬಗ್ಗೆ ಇದರಲ್ಲಿ ಒಂದರಲ್ಲಿ ಹಿಂದಿದಲ್ಲಿ ಒಂದರಲ್ಲಿ ಇಂಗ್ಲೀಷಲ್ಲಿ ಬರೆದಿದ್ದಾರೆ ಕಂಪ್ಲೀಟಾಗಿ. ಸೊ ನೋಡಿದ್ರಲ್ಲ ಕುತುಬ್ ಮಿನಾರ್ನ, ಇಲ್ಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರು ಗೊತ್ತೇ ಆಗಲ್ಲ, ಅಷ್ಟೊಂದು ಚೆನ್ನಾಗಿದೆ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ತುಂಬ ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡಿದ್ವಿ. ನಾವು ಇಲ್ಲಿ ತೆಗೆದಿರೋ ಫೋಟೋಗಳು ನೀವೇನಾದ್ರೂ ನಾನು ನೋಡ್ಬೇಕಂತ ಅಂದ್ಕೊಂಡ್ರೆ ಮರಿದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ರೇಡಾ ರಮೇಶ್ ಕುಮಾರ್. ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ರೇಡಾ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್. ಸೊ ನಾವು ಹೊರಗಡೆ ಹೋಗ್ಬೇಕಾದಾಗ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರ್ತೀವಲ್ಲ, ಅಲ್ಲಿ ಸ್ಕ್ಯಾನ್ ಮಾಡಬೇಕು. ಬರಬೇಕಾದಾಗ ಸ್ಕ್ಯಾನ್ ಮಾಡೋದಿರಲ್ಲ, ಹೋಗ್ಬೇಕಾದಾಗ ಸ್ಕ್ಯಾನ್ ಮಾಡಬೇಕು. ಅಲ್ಲಿ ನೋಡಿ ಅಲ್ಲೊಬ್ರು ಇದ್ದಾರಲ್ಲ ಸರ್, ಅವ್ರ ಜೊತೆ ಕೊಟ್ಟರೆ ನಮ್ಮ ಜೊತೆಲಿ 5 ಜನ ಬಂದರೆ 5 ಜನ, 3 ಜನ ಬಂದರೆ 3 ಜನ ಅದು ತೋರಿಸಿದ್ರೆ ಸ್ಕ್ಯಾನ್ ಮಾಡ್ಕೊಂಡು ಕಳಿಸ್ಬಿಡ್ತಾರೆ. ಸೊ ನೋಡಿ ಅಷ್ಟೇ, ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಹೊರಗಡೆ ಬಂದುಬಿಡೋದು. ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಬಿದ್ದು ಬೆಳಗ್ಗೆಯಿಂದ ಇನ್ನೂ ತಿಂದಿಲ್ಲ. ಪ್ಲಸ್ ನಮ್ಮ ಹುಡುಗ ಆದರೆ ನೈಟ್ ಶಿಫ್ಟ್ ಕಂಪ್ಲೀಟ್ ಮಾಡ್ಕೊಂಡ್ಬಂದ್ಬಿಟ್ಟು ನೋಡಿದ್ರಲ್ಲ ಮೆಟ್ರೋದಲ್ಲಿ ನಿದ್ದೆ ಹೋಗ್ತಿದ್ದ, ನಿದ್ದೆ ಕೂಡ ಕಟ್ಸ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಈಗ ಮತ್ತೆ ನೈಟ್ ಶಿಫ್ಟ್ ಹೋಗಬೇಕು. ನೀವು ಇನ್ ಕೇಸ್ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀರ ಬಂದಿದ್ದೀರ ಅಂತ ತಿಳ್ಕೊಳ್ಳಿ. ಅಲ್ಲಿ ನೋಡಿ ಕ್ಯೂ ಎಷ್ಟೊಂದಿದೆ, ಅಲ್ಲಿದೆಲ್ಲ ಅದೆಲ್ಲ ಕ್ಯೂ. ಆ ಕೌಂಟರ್ ಹತ್ರ ಹೋಗ್ಬಿಟ್ಟು ನೀವು ಅಲ್ಲಿ ತುಂಬ ಹೊತ್ತಿರಬೇಕು. ಟಿಕೆಟ್ ತೊಗೋಬೇಕು ಅಂತ ಹೇಳಿದ್ರೆ ಬೆಟರ್ ನೀವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡ್ಕೊಂಬಿಡಿ. ಎಷ್ಟು ಜನ ಇದ್ದಾರೆ, 35 ರೂಪಾಯಿ ಬೀಳುತ್ತೆ ಪರ್ ಪರ್ಸನ್ ಬಂದ್ಬಿಟ್ಟು. ನೋಡಲ್ಲ ಆ ಕ್ಯೂ ನೋಡಿ ಒಂದ್ಸತಿ ತೋರಿಸ್ತೀನಿ. ಆ ಕ್ಯೂ ನೋಡಿದ ತಕ್ಷಣ ಸುಸ್ತಾಗಿ ಹೋಗುತ್ತೆ. ಗೇಟ್ ಇದೆಲ್ಲ ಇದೆ ಪಾರ್ಕಿಂಗ್ದು ನೋಡಿ, ಇದೆಲ್ಲ ಪಾರ್ಕಿಂಗ್ ಇರ್ತದೆ. ಆ ಟಿಕೆಟ್ ಕೌಂಟರ್ ಇದೆಲ್ಲ ಅದ್ರ ಆಪೋಸಿಟೇ ಕುತುಬ್ ಮಿನಾರ್ ಒಳಗಡೆ ಹೋಗೋದು. ಸೊ ಬರಬೇಕಾದಾಗ ಇದೆಲ್ಲ ಅಲ್ಲಿಂದ ಬರ್ತೀವಿ. ಅಲ್ಲಿಂದ ಹುಡುಗ ಫೈನಲ್ ಕೆಲಸಕ್ಕೆ ಬಂಕ್ ಹೊಡೆದ. 3 ಜನ ಮೂವಿಗೆ ಹೋಗಿದ್ವಿ, ಸಲಾರ್ ಮೂವಿ.